ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಅನಿಲ್, ಬೆಂಗಳೂರು. ಇವತ್ತಿನ ವಿಷಯ ವಿಲ್ ಅಂದರೆ ನಾನು ನಿಮ್ಮ ಆಡು ಭಾಷೆಯಲ್ಲೇ ಹೇಳಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ಎಕ್ಸಾಂಪಲ್ ಕೊಟ್ಟರೆ ಮತ್ತೂ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ನಾನು ಇದನ್ನು ಹೇಳ್ತೀನಿ ನೋಡಿ. ವಿಲ್ ಅಂದರೆ ಇಟ್ ಈಸ್ ಮೈ ವಿಲ್ ಅಂದರೆ ನನ್ನಿಷ್ಟ, ನಾನು ಏನು ಬೇಕಾದರೂ ಮಾಡ್ಕೋತೀನಿ ಅಂತ ಹೇಳುವಂಥದ್ದನ್ನು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಷನ್ಸ್ ಜೊತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಯೂಸ್ ಮಾಡಿರ್ತೀರ. ಆದರೆ ಇದು ನಮ್ಮ ಕಾನೂನಲ್ಲಿ ಹೇಳ್ತಾ ಇರೋವಂಥ ವಿಲ್, ಅದೂ ಅಷ್ಟೇ ನನ್ನಿಷ್ಟ. ನಾನು ದುಡ್ದಿದ್ದನ್ನು ನಾನು ಯಾರಿಗೆ ಬೇಕಾದರೂ ಪ್ರಾಪರ್ಟಿನ ಕೊಡ್ಬೋದು, ಅದು ನನ್ನಿಷ್ಟ. ಆದರೆ ಬೇರೆಯವ್ರು ದುಡ್ದಿದ್ದನ್ನು, ನಮ್ಮ ಆಸ್ತಿಗಳು ಪಿತ್ರಾರ್ಜಿತವಾಗಿ ಬಂದಿರೋವಂಥದ್ದನ್ನು ನಮ್ಮಿಷ್ಟ, ನಾವು ಯಾರಿಗಾದರೂ ಕೊಡ್ತೀವಿ ಅಂತ ಹೇಳಕ್ಕೆ ಬರಲ್ಲ. ಸ್ವಯಾರ್ಜಿತ ಆಸ್ತಿ ಅಂದರೆ ಸೆಲ್ಫ್ ಅಕ್ವೈರ್ಡ್, ಸೆಲ್ಫ್ ಅರ್ನ್ಡ್ ಪ್ರಾಪರ್ಟಿನ ಮಾತ್ರ ನನ್ನಿಷ್ಟ, ನಾನು ಯಾರಿಗೆ ಬೇಕಾದರೂ ಕೊಡ್ಬೋದು ಅಂತ ಹೇಳ್ಬೋದು. ಇಟ್ ಈಸ್ ಮೈ ವಿಲ್ ಅಂದರೆ ಇದು ನಾವು ಬದುಕಿದ್ದಾಗ ಮಾಡುವಂಥ ವಿಲ್ ಅಂದರೆ ಇದೊಂದು ಡಿಕ್ಲರೇಷನ್, ಲೀಗಲ್ ಡಾಕ್ಯುಮೆಂಟ್. ಇದು ಹಲವಾರು ಜನಕ್ಕೆ ಗೊತ್ತಿದೆ, ಆದರೆ ಎಷ್ಟೋ ಜನ ಇದನ್ನು ಮಾಡೋದೇ ಇಲ್ಲ. ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ, ಏನಂದರೆ ಇದನ್ನು ಮಾಡೋದು ಶ್ರೀಮಂತರು, ಬಡವ್ರಿಗೆ, ಮಿಡಲ್ ಕ್ಲಾಸ್ ಇರೋರಿಗೆ ವಿಲ್ ಮಾಡೋಂಥ ಅವಶ್ಯಕತೆಯೇ ಇಲ್ಲ ಅಂತ. ಆದರೆ ಇದು ತಪ್ಪು. ಮುಂದೆ ಲೀಗಲ್ ಕಾಂಪ್ಲಿಕೇಶನ್ಸು, ಆಸ್ತಿಗಳು, ಪ್ರಾಪರ್ಟಿಗಳು, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ, ತಂದೆ ತಾಯಿದು ಏನಾದರೂ ಹಂಚಿಕೆ ಆಗೋದು, ಪಾರ್ಟಿಷನ್ ಆಗೋದು, ಕಷ್ಟ ಆಗೋದನ್ನು ತಪ್ಪಿಸ್ಬೇಕು ಅಂದರೆ ವಿಲ್ ಅನ್ನೋದನ್ನು ಬರೆದಿಡೋದು ತುಂಬ ಇಂಪಾರ್ಟೆಂಟ್. ವಿಲ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಷ್ಟೋ ಜನ ಗೊತ್ತಿಲ್ಲ. ಗೊತ್ತಿಲ್ಲದೇ ಇರೋರು ತಿಳ್ಕೊಳ್ಳಿ, ಗೊತ್ತಿರೋರು ಇನ್ನೂ ಜಾಸ್ತಿ ಅಪ್ಡೇಟ್ ಮಾಡ್ಕೊಳ್ಳಿ. ಅದೇ ರೀತಿ ಇದನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿದ್ರೆ ವಿಷಯಗಳು ಬೇರೆಯವ್ರಿಗೂ ಶೇರ್ ಆಗುತ್ತೆ, ಗೊತ್ತಾಗುತ್ತೆ. ಸೊ ಇದು ಎಲ್ಲರೂ ಅಂದ್ಕೊಂಡಂಗೆ ಇದನ್ನು ನಾವು ಕನ್ನಡದಲ್ಲಿ ಹೇಳಬೇಕು ಅಂದರೆ ನಮ್ಮ ಕಾನೂನಿನ ಭಾಷೆಯಲ್ಲಿ ಮೃತ್ಯುಪತ್ರ ಅಂತ ಹೇಳಿದ ತಕ್ಷಣವೇ ಒಂಥರ ನೆಗೆಟಿವ್ ಸೌಂಡ್. ಸೊ ಮೃತ್ಯುಪತ್ರ ಅದನ್ನೇ ಮರಣ ಶಾಸನ ಅಂತ ಹೇಳ್ತೀವಿ. ಇದೆಲ್ಲ ಒಂಥರ ನೆಗೆಟಿವ್ ಟರ್ಮ್. ಎಷ್ಟೋ ಜನಕ್ಕೆ ಸಾವು ಖಚಿತ, ನಾವು ಚಿರಂಜೀವಿಗಳಲ್ಲ ಅಂತ ಗೊತ್ತಿದ್ರು ಅದನ್ನು ಊಹಿಸ್ಕೊಂಡು ವಿಲ್ ಬರಿಬೇಕಲ್ಲ ಅನ್ನೋವಂಥ ಯೋಚನೆ ಬಿದ್ದುಬಿಡ್ತಾರೆ. ಸೊ ನಾವು ಭೂಮಿ ಮೇಲೆ ಬದುಕಿದ ಮೇಲೆ ಹೋಗಲೇಬೇಕು, ಯಾವತ್ತೋ ಒಂದಿನ ಹೋಗಿ ಇಲ್ಲಿ ಇರೋರಿಗೆ ತೊಂದರೆ ಆಗಬಾರ್ದು ಅಂದರೆ ನಾವು ವಿಲ್ಗಳನ್ನ ಬರೆಯುವಂಥದ್ದು ಎಷ್ಟು ಇಂಪಾರ್ಟೆಂಟ್, ವಿಲ್ ಮಹತ್ವ ಏನು ಅನ್ನೋದನ್ನು ನಾನು ನಿಮಗೆ ಹೇಳೋಣ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಅದು ಥಿಯರಿ ಆಗುತ್ತೆ, ಆದರೆ ಪ್ರಾಕ್ಟಿಕಲ್ ಅಂದರೆ ಒಬ್ಬೊಬ್ಬರು ಪ್ರಾಬ್ಲಮ್ಸು ಒಂದೊಂದು ಮನೆ ಬೇರೆ ಬೇರೆ ಥರ ಆಗಿರುತ್ತೆ. ಸೊ ನೀವು ಈ ವಿಲ್ ಡೀಡ್ ಅನ್ನೋದನ್ನು ಬರೀಬೇಕು ಅನ್ನೋದಾದರೆ ನೀವೇ ಬರಿಬೋದು. ಆದರೆ ಲಾಯರ್ಸ್ ಕೈಯಲ್ಲಿ ಬರೆಸಿದಾಗ ಅದಕ್ಕೆ ಲೀಗಲ್ ಟಚ್ ಇರುತ್ತೆ, ಲೀಗಲ್ ಕ್ಲಾಸಸ್ ಇರುತ್ತೆ. ನೀವು ಮುಂದೆ ಯಾವುದೇ ಲೀಗಲ್ ಕಾಂಪ್ಲಿಕೇಶನ್ಗೆ ಸಿಗಾಕೊಳ್ದೇ ಇರೋಂಗೆ ನಮಗೆ ನಾವು ಅದೇ ಕೆಲಸ ಮಾಡೋದ್ರಿಂದ, ನಾವು ಅದರಲ್ಲೇ ಎಲ್ಲವೂ ನಡೆಯೋದ್ರಿಂದ ನಮಗೆ ಏನು ಬರಿಬೇಕು, ಹೇಗೆ ಬರಿಬೇಕು, ನಿಮ್ಮನ್ನು ಫ್ಯೂಚರಲ್ಲಿ ಹೇಗೆ ಸೇವ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಸೊ ಅದಕ್ಕೆ ನೀವೇ ನಮ್ಮ ಕೆಲಸನ ನೀವು ಮಾಡೋದು ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ತೀವಿ, ನಿಮ್ಮ ಕೆಲಸ ನೀವು ಮಾಡಬೇಕು. ಸೊ ನೀವುಗಳು ನಮ್ಮ ಹತ್ರ ಮಾಡಿಸ್ಕೊಂಡಾಗ, ಲಾಯರ್ಗಳ ಹತ್ರ ಮಾಡಿಸ್ಕೊಂಡಾಗ ಇದರಲ್ಲಿ ನಿಮಗೆ ಫ್ಯೂಚರ್ ಡಿಸ್ಪ್ಯೂಟ್ಸ್ ಆಗೋದನ್ನು ತಪ್ಪಿಸ್ಬೋದು. ಸೊ ಈ ಮರಣ ಶಾಸನ ಇದನ್ನು ನಾವು ಉಯಿಲು ಅಂತಲೂ ಹೇಳ್ತೀವಿ. ಯಾಕೆ ಅಂದರೆ ಮರಣ ಶಾಸನ ಅಂದ ತಕ್ಷಣ, ಕೇಳಿದ ತಕ್ಷಣವೇ ನೆಗೆಟಿವ್ ಸೌಂಡ್. ಸಾವು ನಮ್ಮ ಕಣ್ಮುಂದೆ ಇದೆ, ಸಾವನ್ನ ಸಮೀಪ ಹತ್ರ ಇದೆ, ನಾವು ಅದನ್ನು ನೆನೆಸ್ಕೊಂಡು ವಿಲ್ ಬರಿಬೇಕಲ್ಲ ಅನ್ನೋದೇ ಎಷ್ಟೋ ಜನಕ್ಕೆ ಬೇಜಾರು. ಎಷ್ಟೋ ಜನ ಬರೆದ್ರೆ ಆಯಿತು ಅಂತ ನೆಗ್ಲೆಕ್ಟ್ ಮಾಡೋವಂಥದ್ದು, ಎಷ್ಟೋ ಜನ ಬರೆಯೋದೇ ಬೇಡ ಅನ್ನೋಂಥದ್ದು. ಪ್ರಾಪರ್ಟಿನೇ ಇಲ್ಲ ನಮ್ಮ ಹತ್ರ, ಏನೇನೂ ಇಲ್ಲ ಅಂದರೆ ವಿಲ್ ಬರೆಯುವಂಥ ಅವಶ್ಯಕತೆ ಇಲ್ಲ. ನಮಗೆ ಒಬ್ಬ ಮಗ ಅಥವಾ ಒಂದೇ ಒಂದು ಮಗಳು ಇದ್ದಾರೆ ಅನ್ನೋದಾದರೆ ವಿಲ್ಲಿನ ಅವಶ್ಯಕತೆ ಇಲ್ಲ. ಆದರೆ ಒಂದಕ್ಕಿಂತ ಜಾಸ್ತಿ ಮಕ್ಕಳಿದ್ದಾಗ, ಪ್ರಾಪರ್ಟಿಗಳು ಹೆಚ್ಚು ಇದ್ದಾಗ ವಿಲ್ಲು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ವಿಲ್ ಅನ್ನೋದು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಬರಿಬೋದಾ ಅಂದರೆ ಇಲ್ಲ, ಮೇಜರ್ ಆಗಿರಬೇಕು. ಅಂದರೆ 18 ಇಯರ್ಸ್ ಆದವ್ರು ಮಾತ್ರ ವಿಲ್ ಬರೆಯೋಕ್ಕಾಗುವಂಥದ್ದು. ವಿಲ್ ಬರಿಬೇಕು ಅಂದರೆ ನಾವು ದುಡ್ದಿದ್ದ ಹಣನ ಮಾತ್ರ ಬೇರೆಯವ್ರಿಗೆ ಕೊಡೋವಂಥದ್ದು. ಯಾವ ಜಾತಿಯವ್ರಿಗೆ ಬೇಕಾದರೂ ಕೊಡ್ಬೋದು, ಯಾವ ರಿಲೇಷನ್ಸು, ಫ್ರೆಂಡ್ಸು, ಔಟ್ಸೈಡ್ ಯಾರಿಗೆ ಬೇಕಾದರೂ ಕೊಡುವಂಥದ್ದು. ನಮ್ಮ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ 1925 ಅದರಲ್ಲಿ ಕ್ರಿಶ್ಚಿಯನ್ಸ್ಗೆ ಮತ್ತು ಮುಸ್ಲಿಮ್ಸ್ಗೆ ಈ ವಿಲ್ನ ಮಾಡೋಂಥ ಟೈಪ್ ಯಾವ ಥರ ಇದೆ ಅಂತ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ 1925 ಅದು ಸೆಕ್ಷನ್ 59, ಸೆಕ್ಷನ್ 62 ಇಂದ ಸೆಕ್ಷನ್ 73 ತನಕ ವಿಲ್ ಅಂದರೆ ಏನು, ರಿವೋಕೇಷನ್ ಅಂದರೆ ಕ್ಯಾನ್ಸಲೇಷನ್ ಆಫ್ ವಿಲ್ ಯಾವಾಗ ಮಾಡುವಂಥದ್ದು ಅದೆಲ್ಲ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ 1925 ಆದರೆ ನಮಗೆ ಹಿಂದೂಗಳಿಗೆ ಹಿಂದೂ ಸಕ್ಸೆಷನ್ ಆ್ಯಕ್ಟ್
ಅದು ಎನ್ಯಾಕ್ಟ್ ಆಗಿದ್ದು 1956 ಆಫ್ಟರ್ ಇಂಡಿಪೆಂಡೆನ್ಸ್. 1925 ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್, 1956 ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಬಂದಿದ್ದು. ಇದು ಎಲ್ಲ ಹಿಂದೂಗಳಿಗೆ ಅಪ್ಲೈ ಆಗುತ್ತೆ. ನೀವುಗಳು ಯಾರೂ ಗಾಬರಿ ಪಡೋಂಗಿಲ್ಲ. ಒಂದು ಸತಿ ವಿಲ್ ಬರೆದ್ರೆ ಮತ್ತೆ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಏನೂ ಇಲ್ಲ. ಎಕ್ಸಿಸ್ಟಿಂಗ್ ವಿಲ್ ಅಂದರೆ ನೀವು ಬರೆದಿರೋಂಥ ವಿಲ್ಗೆ ನೀವೇನಾದರೂ ಆ್ಯಡ್ ಮಾಡಬೇಕು ಅಥವಾ ತೆಗೆದಾಕಬೇಕು ಅಂದರೆ ಕೋಡಿಸಿಲ್ ಅಂದರೆ ಅದನ್ನು ಚೇಂಜ್ ಮಾಡುವಂಥದ್ದು ಇರುತ್ತೆ. ಸೊ ಯಾವುದೇ ಒಂದು ವಿಲ್ಲನ್ನು ಒಂದೇ ಸತಿ ಬರೆಯೋದು ಅಂತ ಏನೂ ಇಲ್ಲ. ಇವತ್ತೊಂದು, ಸಾಯಂಕಾಲ ಒಂದು, ನಾಳೆ ಒಂದು, ನಾಡಿದ್ದೊಂದು, ಆ ಥರ ಚೇಂಜ್ ಮಾಡ್ತಾ ಇರ್ಬೋದು. ಆದರೆ ಡೇಟ್ಗಳನ್ನ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಡೇಟ್ ಮೆನ್ಷನ್ ಮಾಡಿ ಕೊನೆ ತನಕ ನೀವು ಎಷ್ಟು ವಿಲ್ ಬೇಕಾದರೂ ಬರಿಬೋದು, ಯಾರಿಗೆ ಬೇಕಾದರೂ ಬರಿಬೋದು. ನಿಮ್ಮ ಮಗ ಮಗಳಿಗೆ ಬರೆಯೋಂಗಿಲ್ಲ. ಸ್ವಯಾರ್ಜಿತ ಆಸ್ತಿಯಾಗಿರಬೇಕು. ಸ್ವ ಇಚ್ಛೆಯಿಂದ, ಓನ್ ಇಂಟ್ರೆಸ್ಟ್, ಯಾರದೇ ಫೋರ್ಸ್ ಇಲ್ಲದೆ ಬರೆದಿದ್ರೆ ಅದು ವಿಲ್ ಮಾನ್ಯತೆಗೊಳ್ಳುತ್ತೆ, ಅದು ಲೀಗಲಿ ವ್ಯಾಲಿಡ್ ಆಗುತ್ತೆ. ಸೊ ಈ ವಿಲ್ನ ಬರಿಬೇಕಾದ್ರೆ ಮೇಜರ್ ಆಗಿರಬೇಕು ಅಂತ ಹೇಳಿದೆ. ಎಷ್ಟೋ ಜನ ದುಡಿಯೋಕ್ಕೆ ಸ್ಟಾರ್ಟ್ ಮಾಡೋದೇ 25 ವರ್ಷ ಆದಮೇಲೆ. ದುಡಿದು ಅದನ್ನು ಸೇವಿಂಗ್ಸ್ ಮಾಡಿಟ್ಕೊಂಡು ನಾವು ವಿಲ್ ಮಾಡಬೇಕು ಅಂದರೆ 40 ವರ್ಷ ಆಗುತ್ತೆ. ಕೆಲವ್ರಿಗೆ ಅದು 50 ವರ್ಷ ಆಗುತ್ತೆ, 60 ವರ್ಷ ಆಗುತ್ತೆ. ಅದು ಎಷ್ಟೇ ವರ್ಷ ಆಗಿರಲಿ, ನಿಮ್ಮದು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಗಿದ್ದರೆ ನೀವು ಯಾರಿಗೆ ಬೇಕಾದರೂ ವಿಲ್ ಬರಿಬೋದು. ನಿಮ್ಮ ಮಗ 4 ಜನ ಮಕ್ಕಳಿದ್ರೆ ಒಬ್ಬರು ನಿಮಗೆ ಫೇವರೇಟ್ ಆಗಿದ್ದರೆ ಅವ್ರಿಗೆ ಬರಿಬೋದು, ಅಥವಾ ಇಬ್ಬರು ಚೆನ್ನಾಗಿ ದುಡಿತಾ ಇದ್ದಾರೆ ಅವ್ರಿಗೆ ಬೇಡ, ಇನ್ನಿಬ್ಬರಿಗೆ ಸ್ವಲ್ಪ ಸಂಪಾದನೆ ಕಮ್ಮಿ ಇದೆ ಅವ್ರಿಗೆ ಬರಿತೀನಿ ಅಂದರೆ ಅವ್ರಿಗೆ ಬರಿಬೋದು. ಏನೇ ನೀವು ಬರಿಬೇಕಂದ್ರೂ ಲೀಗಲ್ ಡಾಕ್ಯುಮೆಂಟ್ನ ಆಂಬಿಗ್ಯುಟಿ ಅಂದರೆ ಯಾವುದೇ ಒಂದು ಗೊಂದಲಗಳು ಇಲ್ಲದೇ ಇರೋ ಹಂಗೆ ಬರಿಬೇಕು. ಅಂದರೆ ಈಗ ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಒಂದೇ ಥರ ಹೆಸರು ಇಟ್ಬಿಡ್ತಾಯಿದ್ರು. ಫಾರ್ ಎಕ್ಸಾಂಪಲ್ ರಮೇಶ್ ಅಂತ ಅಂದರೆ ಮಗಂಗೂ ಅದೇ, ಮೊಮ್ಮಗಂಗೂ ಅದೇ, ಇನ್ನೊಬ್ರಿಗೂ ಅದೇ, ಆ ಥರ ಬರೆದಾಗ, ಆ ಥರ ಹೆಸರಿಟ್ಟಾಗ ಕನ್ಫ್ಯೂಷನ್ಸ್ಗಳಾಗ್ಬಿಡುತ್ತೆ. ಅವಾಗ ನೀವೇನು ಮಾಡಬೇಕು, ನಾವು ವಿಲ್ ಬರೆಯೋರನ್ನ ಟೆಸ್ಟೇಟಾರ್, ಆಥರ್, ರೈಟರ್ ಅಂತ ಹೇಳ್ತೀವಿ. ಸೊ ಅದು ಟೈಪ್ಡ್ ಆಗಿರ್ಬೋದು ಅಥವಾ ಹ್ಯಾಂಡ್ ರಿಟನ್ ಕೂಡ ಆಗಿರ್ಬೋದು. ಹ್ಯಾಂಡ್ ರಿಟನ್ ವಿಲ್ ಬರೆದ್ರೆ ನೀವು ಅದನ್ನು ತಿದ್ದೋ ಹಾಗಿಲ್ಲ. ತಿದ್ದಿದ್ರೆ ಅದು ನೀವು ಲೀಗಲ್ ಡಿಸ್ಪ್ಯೂಟ್ ಆಗಿಬಿಡುತ್ತೆ ಫ್ಯೂಚರಲ್ಲಿ. ಸೊ ತಿದ್ದೋ ಹಾಗಿಲ್ಲ. ನಮಗೆ ಟೈಪ್ ಮಾಡೋದು ಬೇಡ ಅಂದರೆ ಹ್ಯಾಂಡ್ ರಿಟನ್ನು ಬರಿಬೋದು. ಟೈಪ್ ಮಾಡಿಸಿದ್ರೆ ಅದರಲ್ಲೂ ಅಷ್ಟೇ ನಾವು ಯಾರಿಗೆ ಕೊಡ್ತಾ ಇದ್ದೀವಿ ವಿಲ್ಲಿಂದ ಬೇರೆಯವ್ರಿಗೆ ಪ್ರಾಪರ್ಟಿನ ಹಸ್ತಾಂತರ ಮಾಡುವಂಥದ್ದು, ಈ ಡಿಕ್ಲರೇಷನ್ ಮಾಡ್ತಾ ಇದ್ದೀವಲ್ಲ ಅವ್ರದ್ದು ಫುಲ್ ಡೀಟೇಲ್ಸ್ ಬರೀಬೇಕು. ಅಂದರೆ ಸನ್ ಆಫ್ ರಿಲೇಷನ್ಶಿಪ್ನ ಕರೆಕ್ಟಾಗಿ ಬರೀಬೇಕು. ಏಜು, ಮೇಲಾ ಫೀಮೇಲಾ ಮತ್ತು ಅಡ್ರೆಸ್, ಇಷ್ಟು ಟೆಸ್ಟೇಟಾರ್, ರೈಟರ್ದು ಮತ್ತು ಬೆನಿಫಿಷಿಯರಿ, ಯಾರಿಗೆ ಬರ್ಕೊಡ್ತಾ ಇದ್ದೀರಾ, ನೀವು ಯಾರಿಗೆ ವಿಲ್ ಮುಖಾಂತರ ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಅವ್ರನ್ನ ಬೆನಿಫಿಷಿಯರಿ ಅಂತ ಹೇಳ್ತೀವಿ. ಅವ್ರದ್ದು ಫುಲ್ ಅಡ್ರೆಸ್, ನಿಮ್ಮ ರಿಲೇಷನ್ಶಿಪ್ನ ಬರಿಬೇಕು. ರಿಲೇಷನ್ಶಿಪ್ ಇದ್ದರೆ, ರಿಲೇಷನ್ಶಿಪ್ ಇಲ್ಲ ಅಂದರೆ ಸನ್ ಆಫ್, ಡಾಟರ್ ಆಫ್, ನೀವು ಯಾರಿಗೆ ಹೇಗೆ ರಿಲೇಷನ್ ಅನ್ನೋದನ್ನು ಬರಿಬೇಕು. ಯಾಕೆಂದರೆ ಒಂದೇ ಥರ ಬೇರೆ ಬೇರೆಯವ್ರಿಗೆ ಹೆಸರಿರುತ್ತೆ. ರಮೇಶ ಅಂತ ಬರೆದ್ಬಿಟ್ರೆ 10 ರಮೇಶಗಳು ಬಂದು ನಿಂತ್ಕೊಂಡ್ಬಿಡ್ತಾರೆ, ನಂದು ಅಂತ. ಆದರೆ ಸನ್ ಆಫ್, ಡಾಟರ್ ಆಫ್ ಅಂತ ಬರೆದಾಗ ಅದಕ್ಕೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅದಕ್ಕೆ ಬೆನಿಫಿಷಿಯರಿ ಆಗ್ಬೋದು, ಟೆಸ್ಟೇಟರ್ ಆಗ್ಬೋದು, ರಿಲೇಷನ್ಶಿಪ್ನ ಕರೆಕ್ಟಾಗಿ ಬರೀಬೇಕು. ಆಮೇಲೆ ಫ್ಯಾಮಿಲಿ ಡೀಟೇಲ್ಸ್ನ ಬರೀಬೇಕು. ಫ್ಯಾಮಿಲಿ ಡೀಟೇಲ್ಸ್ ಅಂದರೆ ನಿಮಗೆ ಅವ್ರು ಹೇಗೆ ರಿಲೇಷನ್ ಆಗಬೇಕು ಅಥವಾ ನಿಮಗೆ ಹೇಗೆ ಗೊತ್ತು ಅವರು, ನೀವು ಯಾಕೆ ಅವ್ರಿಗೆ ಕೊಡ್ತಾ ಇದ್ದೀರಾ ಅನ್ನೋದನ್ನು ಬರೀಬೇಕು. ನಿಮ್ಮ ಇಷ್ಟ, ಸ್ವಇಚ್ಛೆಯಿಂದ ಕೊಡ್ತಾ ಇದ್ದೀರಾ ಅನ್ನೋದನ್ನು ಬರೀಬೇಕು. ಯಾರದೇ ಫೋರ್ಸಿಂದ ಕೊಡ್ತಾ ಇಲ್ಲ ಅಂತ ಬರೀಬೇಕು. ಆಮೇಲೆ ಪ್ರಾಪರ್ಟಿ, ನೀವು ಹೌಸ್ ಆಗ್ಬೋದು, ಲ್ಯಾಂಡ್ ಆಗ್ಬೋದು, ಇಮ್ಮೂವಬಲ್ ಪ್ರಾಪರ್ಟೀಸು ಆಗ್ಬೋದು. ಎಷ್ಟೋ ಇಮ್ಮೂವಬಲ್ ಪ್ರಾಪರ್ಟೀಸ್ ಅಂದರೆ ಬ್ಯಾಂಕ್ ಅಕೌಂಟ್ ಆಗ್ಬೋದು, ಶೇರ್ ಆಗ್ಬೋದು. ಎಷ್ಟೋ ಜನ ಜ್ಯುವೆಲ್ರಿ, ಗೋಲ್ಡು ಮತ್ತು ಕಾರ್ಗಳು, ಬೆಲೆ ಬಾಳುವಂಥ ವಸ್ತುಗಳು ಎಲ್ಲದನ್ನು ವಿಲ್ ಮಾಡಿ ಬರೆಯುವಂಥದ್ದು. ಆ ವಿಲ್ನ ಬರಿಬೇಕಂದ್ರೆ ಮೂವಬಲ್ ಆದರೆ ಶೆಡ್ಯೂಲ್ಗಳಲ್ಲಿ ಐಟಮ್ ನಂಬರ್ 1, ಐಟಮ್ ನಂಬರ್ 2, ಐಟಮ್ ನಂಬರ್ 3 ಅಂತ ಬರೆದು ಹಾಕ್ಸೋವಂಥದ್ದು. ಅದೇ ರೀತಿ ಇಮ್ಮೂವಬಲ್ ಪ್ರಾಪರ್ಟಿ ಆದರೆ ಶೆಡ್ಯೂಲಲ್ಲಿ ಸರ್ವೆ ನಂಬರ್ಸ್ನ ಕರೆಕ್ಟಾಗಿ ಬರೀಬೇಕು. ಯಾಕೆಂದರೆ ಸರ್ವೆ ನಂಬರ್ಸ್ನ ತಪ್ಪಾಗಿ ಬರೆದ್ರೆ ಅಥವಾ ಸರ್ವೆ ನಂಬರ್ನೇ ಬರೀದೇ ಹೋಗ್ಬಿಟ್ರೆ ಯಾವುದು ಅನ್ನೋದೇ ಗೊತ್ತಾಗಲ್ಲ. ನೀವು 10 ವಿಲ್ನ ಬರೆದ್ರೆ ಲಾಸ್ಟಲ್ಲಿ ಉಳ್ಕೊಳ್ಳೋವಂಥದ್ದೇ ಅದನ್ನು ಲಾಸ್ಟ್ ವಿಲ್, ಎಕ್ಸಿಸ್ಟಿಂಗ್ ವಿಲ್. ನೀವು ವಿಲ್ ಬರೆಯೋದು ಜೀವಂತವಿದ್ದಾಗ, ಅದು ಕಾರ್ಯಗತಕ್ಕೆ ಬರುವಂಥದ್ದು ಸತ್ತ ಮೇಲೆ ಅದು ವಿಲ್ ಎಕ್ಸಿಕ್ಯೂಟ್ ಆಗುವಂಥದ್ದು. ಅಲ್ಲಿ ತನಕ ನೀವೇನಾದರೂ ಮಧ್ಯದಲ್ಲಿ ಅದನ್ನು ಮನೆ ಆಗ್ಬೋದು, ಸೈಟ್ ಆಗ್ಬೋದು, ಫ್ಲ್ಯಾಟ್ ಆಗ್ಬೋದು, ಅದನ್ನು ಸೇಲ್ ಮಾಡಿಬಿಟ್ರೆ ಅದನ್ನು ಅವ್ರಿಗೆ ಸಿಗೋದೇ ಇಲ್ಲ. ಸೇಲ್ ಮಾಡ್ಬೋದಾ ವಿಲ್ ಬರೆದ ಮೇಲೆ ಅಂದರೆ ಹೌದು. ಕಾನೂನಿನಲ್ಲಿ ವಿಲ್ ರಿಜಿಸ್ಟರ್ ಆಗಿರಲಿ, ಅನ್ರಿಜಿಸ್ಟರ್ಡ್ ಆಗಿರಲಿ, ಅದು ಮಾನ್ಯತೆ ಪಡೆದಿರುತ್ತೆ. ರಿಜಿಸ್ಟರ್ಡ್ ಆದರೆ ಅದೊಂದು ಸೇಫ್ ಕಸ್ಟಡಿ ಇರುತ್ತೆ, ಅದಕ್ಕೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ನಮ್ಮ ಹತ್ರ ಏನಾದರೂ ಅದು ಕಳೆದೋದ್ರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಒಂದು ಕಾಪಿ, ಎಕ್ಸ್ಟ್ರಾ ಕಾಪಿ ಇರುತ್ತೆ. ಆದ್ದರಿಂದ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ಎಲ್ಲದಕ್ಕಿಂತ ಬೆಟರ್.
ಸ್ಟ್ಯಾಂಪ್ ಡ್ಯೂಟಿ ಇರಲ್ಲ. ವಿಲ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ 200 ರೂಪೀಸ್ ಅಷ್ಟೇ ಖರ್ಚಾಗುವಂಥದ್ದು. ಅದನ್ನು ಲಾಯರ್ ಹತ್ರ ಡ್ರಾಫ್ಟ್ ಮಾಡಿಸ್ಕೊಂಡಾಗ ಸ್ವಲ್ಪ ಖರ್ಚು ನಿಮಗೆ ಬರುತ್ತೆ. ಯಾಕೆ ಅಂದರೆ ಪದೇ ಪದೇ ಮಾಡಿಸ್ಕೊಳ್ಳಲ್ಲ. ಈ ವಿಲ್ನ ಒಂದು ಸತಿ ಮಾಡಿದ್ರೆ ಅದೇ ಫೈನಲ್ಲೂ ಆಗಿರಲ್ಲ. ಕೋಡಿಸಿಲ್ ಅದನ್ನು ಕ್ಯಾನ್ಸಲೇಷನ್, ರಿಜಿಸ್ಟ್ರೇಷನ್ ಆದರೆ ಕ್ಯಾನ್ಸಲೇಷನ್ ಮಾಡಿ ಮತ್ತೆ ಹೊಸ ವಿಲ್ನ ಮಾಡೋವಂಥದ್ದು. ಏನಾದರೂ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ಅದನ್ನು ಲಾಸ್ಟ್ ಡೇಟಿಂದನ್ನು ತೆಗೆದಾಕಿ ಹೊಸ ಡೇಟಿಂದನ್ನು ಬರೆದು ಲಾಸ್ಟ್ ವಿಲ್ ಅಂತ ಬರೆಯುವಂಥದ್ದು. ಈ ಥರ ಎಲ್ಲ ಆಪ್ಷನ್ಸು. ವಿಲ್ ಫ್ಲೆಕ್ಸಿಬಲ್ ಆಗಿರುತ್ತೆ. ಆದರೆ ಜನಕ್ಕಿದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಗೊತ್ತಿರೋರು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ನಮ್ಗೆ ಯಾಕೆ ಬೇಕು ಅಂತ. ಈ ಥರ ಎಲ್ಲ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಸೊ ಈ ವಿಲ್ನ 18 ವರ್ಷ ಆದವ್ರು ಬರಿಬೇಕು ಅಂತ ಹೇಳಿದೆ. ಆಮೇಲೆ ಸೌಂಡ್ ಮೈಂಡ್ ಆಗಿರಬೇಕು, ಹೆಲ್ತ್ ಮೆಂಟಲಿ ಕರೆಕ್ಟಾಗಿರಬೇಕು. ಬೆನಿಫಿಷಿಯರಿನೂ ಅಷ್ಟೇ, ಬೆನಿಫಿಷಿಯರಿ ಎಲ್ಲೂ ಸೈನ್ ಮಾಡಬಾರ್ದು. ಟೆಸ್ಟೇಟಾರ್ ಯಾರು ವಿಲ್ನ ಬರೀತಾರೆ, ಓನರ್, ಆಥರ್ ಅಂತ ಹೇಳ್ತೀವಲ್ಲ, ಎಲ್ಲ ಪೇಜ್ಗೂ ಸೈನ್ ಹಾಕಬೇಕು. ನೀವು ಟೈಪಿಂಗ್ ಆದರೂ ಮಾಡಿಸಿ, ಹ್ಯಾಂಡ್ ರಿಟನ್ ಆದರೂ ಬರೀಲಿ, ಅದರಲ್ಲಿ ಪೇಜ್ 1 of 1, ಪೇಜ್ 1 of 2, ಪೇಜ್ 1 of 3 ಈ ಥರ ಕರೆಕ್ಟಾಗಿ ಪೇಜಿನೇಷನ್ ಇರಬೇಕು. ಯಾಕೆಂದರೆ ಒಂದು ಪೇಜ್ನ ನಾವು ತೆಗೆದಾಕ್ಬಿಟ್ರೆ, ಮಿಸ್ ಆಗಿಬಿಟ್ರೆ ಅದರಲ್ಲಿ ಕನ್ಫ್ಯೂಷನ್ಗಳಾಗುತ್ತೆ. ಅದಕ್ಕೆ ರಿಜಿಸ್ಟ್ರೇಷನ್ ಸೇಫ್ಟಿ ಅಂತ ಹೇಳ್ತೀವಿ. ಸೊ ಈ ರಿಜಿಸ್ಟರ್ಡ್ ವಿಲ್ಲು ಕೆಲವೊಂದು ಸತಿ ನಮ್ಮ ಕಾನೂನಿಗೆ ಬಂದು, ಕೋರ್ಟಿಗೆ ಬಂದು ಚಾಲೆಂಜ್ಗಳಾಗ್ಬಿಡುತ್ತೆ. ಯಾಕೆಂದರೆ ವಯಸ್ಸಾದವ್ರ ಹತ್ರ ಹೆದರಿಸಿ ಬರೆಸ್ಕೊಂಬಿಟ್ರು ಅಂತ ಹೇಳೋವಂಥದ್ದು. ಮತ್ತು ಯಾವಾಗಲೂ ಅಷ್ಟೇ ವಿಲ್ಗೆ 2 ವಿಟ್ನೆಸ್ ಸಿಗ್ನೇಚರ್ ವಿತ್ ಫುಲ್ ಅಡ್ರೆಸ್ ಇರಬೇಕು. ಆ ಫುಲ್ ಅಡ್ರೆಸ್ ಇದ್ದಾಗ ನಾವು ವಿಟ್ನೆಸ್ಗಳನ್ನ ಸ್ವಲ್ಪ ಯಂಗ್ ಏಜ್ ಇರೋರನ್ನ ತೊಗೊಂಡ್ರೆ ವಾಸಿ. ಯಾಕೆಂದರೆ ವಯಸ್ಸಾದವ್ರನ್ನ ತೊಗೊಂಡ್ಬಿಟ್ರೆ ವಿಟ್ನೆಸ್ಗಳು ಆ ವಿಲ್ ಏನಾದ್ರು ಡಿಸ್ಪ್ಯೂಟ್ ಆದರೆ ಕೋರ್ಟಿಗೆ ಬಂದಾಗ ಚಾಲೆಂಜ್ ಮಾಡೋದಕ್ಕೆ ಅವ್ರು ಬದುಕೇ ಇರಲ್ಲ. ಯಂಗ್ಸ್ಟರ್ಸ್ನ ತೊಗೊಂಡ್ರೆ ಅವ್ರು ಸ್ವಲ್ಪ ವರ್ಷ ಬದುಕಿರ್ತಾರೆ. ಸೊ ಬೆಟರ್ 2 ವಿಟ್ನೆಸ್ ಕಂಪಲ್ಸರಿ ಇರಲೇಬೇಕು. ಸೊ ಈ ವಿಟ್ನೆಸ್ನ ನಾವು ಈ ಥರ ಎಕ್ಸಿಕ್ಯೂಷನ್ ಮಾಡುವಂಥ ಈ ವಿಲ್ನ ಅನ್ಪ್ರಿವಿಲೈಸ್ಡ್ ವಿಲ್ ಅಂತ ಹೇಳ್ತೀವಿ. ಸೊ ಅನ್ಪ್ರಿವಿಲೈಸ್ಡ್ ವಿಲ್ ಅಂದರೆ ಏನು? ಅದು ರೈಟಿಂಗಲ್ಲಿ ಅಥವಾ ಟೈಪಿಂಗಲ್ಲಿ ಇದ್ದು ರಿಜಿಸ್ಟರ್ಡ್ ಆರ್ ಅನ್ರಿಜಿಸ್ಟರ್ಡ್ ಆಗಿರುವಂಥದ್ದು. ಅದೇ ರೀತಿ ಪ್ರಿವಿಲೈಸ್ಡ್ ವಿಲ್ ಅಂತ ಇನ್ನೊಂದಿದೆ. ಪ್ರಿವಿಲೈಸ್ಡ್ ವಿಲ್ ಅಂದರೆ ಅದು ಸ್ಪೆಷಲ್ ಪರ್ಸನ್ಸ್ಗಳಿಗೆ ಕೊಡುವಂಥದ್ದು. ಯಾರು ಸ್ಪೆಷಲ್ ಪರ್ಸನ್ಸ್ ಅಂದರೆ ಸೋಲ್ಜರ್ಸು ಮತ್ತು ಪೈಲಟ್, ಅಲ್ಲಿರೋರಿಗೆ ಮಾತ್ರ ಕೊಡುವಂಥದ್ದು. ಯಾಕೆಂದರೆ ಅವರು ಸೈನಿಕರಾಗಿರ್ತಾರೆ, ಯೋಧರಾಗಿರ್ತಾರೆ, ಅವರು ಯುದ್ಧ ಭೂಮಿಯಲ್ಲಿರ್ತಾರೆ. ಅವರು ವರ್ಷದಲ್ಲಿ 15 ದಿನ, 1 ತಿಂಗಳು ಮಾತ್ರ ಮನೆಗೆ ಬರೋವಂಥದ್ದು. ಅವ್ರಿಗೆ ಸಡನ್ನಾಗಿ ಇದನ್ನೆಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕು, ಬರೀಬೇಕು, ವಿಟ್ನೆಸ್ಗಳ ಸೈನ್ ಹಾಕಿಸ್ಕೋಬೇಕು, ಇದನ್ನೆಲ್ಲ ಮಾಡೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅವರು ಓರಲಿ ಹೇಳಿಬಿಟ್ರೇನೂ ಸಾಕು, ಇಬ್ಬರು ಮುಂದೆ ಅಲ್ಲಿ ರೈಟಿಂಗಲ್ಲಿ ಇರಬೇಕು ವಿಲ್ ಅಂತಲೇ ಇಲ್ಲ. ಅದು ಅವ್ರಿಗೆ ಮಾತ್ರ ಸಿಕ್ಕಿರುವಂಥ ಪ್ರಿವಿಲೈಜ್. ಅದಕ್ಕೆ ಅದನ್ನು ಪ್ರಿವಿಲೈಜ್ಡ್ ವಿಲ್ ಅಂತ ಹೇಳ್ತೀವಿ. ನಾವು ಜನಸಾಮಾನ್ಯರು ಎಲ್ಲರೂ ಮಾಡುವಂಥದ್ದು ಅನ್ಪ್ರಿವಿಲೈಜ್ಡ್ ವಿಲ್. ಇದು ಕೆಲವರಿಗೆ ಶ್ರೀಮಂತರೇ ಮಾಡಬೇಕು ಅಂತ ಏನೂ ಇಲ್ಲ. ಪ್ರಾಪರ್ಟಿ ಯಾರಿಗಿದೆ, ಜನ ಜಾಸ್ತಿ ಮನೆಯಲ್ಲಿ ಯಾರಿರ್ತಾರೆ, ಅದನ್ನು ಲೀಗಲ್ ಡಿಸ್ಪ್ಯೂಟ್ನ ಮುಂದೆ ಅವಾಯ್ಡ್ ಮಾಡೋದಕ್ಕೆ ಮಾಡುವಂಥದ್ದು ವಿಲ್ ಇದು. ಸೊ ನಾವು ಕೆಲವ್ರಿಗೆ ದಾನ ಧರ್ಮ ಮಾಡಬೇಕು ಅಂದ್ಕೊಂಡಿರ್ತೀವಿ, ನಮ್ಮ ಹತ್ರ ಜಾಸ್ತಿ ಪ್ರಾಪರ್ಟಿ ಇದ್ದರೆ. ಸೊ ನಾವೇನಾದರೂ ವಿಲ್ ಬರೆದಿಟ್ಟಿಲ್ಲ ಅಂದರೆ ನಾವು ಯಾರಿಗೂ ದಾನ ಧರ್ಮ ಮಾಡೋಕ್ಕಾಗೋದೂ ಇಲ್ಲ, ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ಗೂ ಕೊಡೋಕ್ಕಾಗಲ್ಲ. ಯಾಕೆಂದರೆ ಅದು ಲೀಗಲ್ ಹೇರ್ಸ್ಗೆ ಹೊಟ್ಟೋಗ್ಬಿಡುತ್ತೆ ನಾವು ವಿಲ್ ಬರೆದಿಲ್ಲ ಅಂದರೆ. ವಿಲ್ ಬರೆದಿದ್ರೆ ಅದು ನಾವು ಕಾಲಾನಂತರ ಅವರು ಯಾರಿಗೆ ಬರೆದಿರ್ತೀವಿ ಅವ್ರಿಗೆ ಹೋಗಿರುತ್ತೆ. ಸೊ ಎಕ್ಸಿಕ್ಯೂಟರ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಲಾಯರ್ಸ್ ಅಂತಲೇ ಇರ್ತಾರೆ. ಅದಕ್ಕೆ ನಮ್ಗಳ ಹತ್ರ ನೀವು ಎಕ್ಸಿಕ್ಯೂಷನ್ ಅಂದರೆ ಬರೆಸ್ಕೊಂಡಾಗ ನಾವು ಆ ವಿಲ್ನ ಸೀಕ್ರೆಟಾಗಿ ಇಟ್ಕೊಂಡಿರ್ತೀವಿ. ಆ ಟೆಸ್ಟೇಟರ್ ಬರೆದವ್ರು ಇರ್ತಾರಲ್ಲ, ಅವ್ರ ಕಾಲಾನಂತರ ನಾವು ನಿಮಗೆ ಹೇಳಿ ಅದನ್ನು ಪ್ರಾಪರ್ಟಿನ ಹಸ್ತಾಂತರಗೊಳಿಸೋದು. ಎಷ್ಟೋ ಕೋರ್ಟ್ ಕೇಸ್ಗಳು ಈ ವಿಲ್ನ ಚಾಲೆಂಜ್ ಕೂಡ ಆಗೋಗಿದೆ. ಸೊ ಈ ವಿಲ್ನ ಫೋರ್ಸ್ ಮಾಡಿ ಬರೆಸ್ಕೊಂಡಾಗ, ಬಲವಂತದಲ್ಲಿ ಯಾರಾದರೂ ಬರೆಸ್ಕೊಂಡ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಈ ಫೋರ್ಸಿಂದ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಆ ವಿಲ್ನ ಕ್ಯಾನ್ಸಲೇಷನ್ ಕೂಡ ಮಾಡಿಸ್ಬೋದು. ಸೊ ಇದೆಲ್ಲ ಮಾಡಿಸ್ಕೋಬೇಕು ಅಂದರೆ ಲಾಯರ್ಸ್ ಹತ್ರ ಮಾಡಿಸ್ಕೊಂಡ್ರೆ ಇವೆಲ್ಲ ಈಸಿ ಆಗುತ್ತೆ. ಅದೇ ರೀತಿ ನಾವು ಯಾರಿಗೆ ವಿಲ್ ಮಾಡಿ ಕೊಡ್ತೀವಿ ಅವ್ರನ್ನ ನೀವೇನಾದರೂ ಮನೆಗಳಲ್ಲಿ ಈಗ ಕೆಲವರಿಗೆಲ್ಲ ಪ್ರೀತಿಯಿಂದ ಪೆಟ್ ನೇಮ್ ಅಥವಾ ನಿಕ್ ನೇಮ್ ಅಂತ ಹೇಳ್ತೀವಲ್ಲ, ನಿಕ್ ನೇಮ್ಗಳನ್ನ ಕರೀತಾರೆ. ಅದು ಹೇಗೆ ಅಭ್ಯಾಸ ಆಗಿಬಿಡುತ್ತೆ ಅಂದರೆ ಅವರು ಆ ವಿಲ್ಗಳಲ್ಲೂ ಏನಾದರೂ ಆ ನಿಕ್ ನೇಮ್ನ ಬರೆದು ಅವರ ಒರಿಜಿನಲ್ ನೇಮ್, ಆಧಾರ್ ಕಾರ್ಡ್ ನೇಮ್, ಗೌರ್ಮೆಂಟ್ ಅಥೆಂಟಿಕೇಟೆಡ್ ರೆಕಾರ್ಡಲ್ಲಿ ಏನಿರುತ್ತೆ ಅದನ್ನೇ ಬರಿಬೇಕು. ಅದು ಬಿಟ್ಟು ನಿಕ್ ನೇಮು, ಪೆಟ್ ನೇಮು ಇಂಥದ್ದೆಲ್ಲ ಬರೆದ್ರೆ ಆ ವಿಲ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಅದಕ್ಕೆ ಹುಷಾರಾಗಿರಬೇಕು. ನಿಕ್ ನೇಮ್, ಪೆಟ್ ನೇಮ್ ಎಲ್ಲ ಯೂಸ್ ಮಾಡಬಾರ್ದು. ಅದೇ ರೀತಿ ನಾವು ಯಾರಿಗೆ ಎಷ್ಟು ಶೇರ್ ಕೊಡ್ತೀವಿ, ಒಂದು ಪ್ರಾಪರ್ಟಿ ಇದ್ದರೆ
ನಾವು ನಮ್ಮ ಹೆಂಡತಿಗೆ 50%, ದೊಡ್ಡ ಮಗನಿಗೆ 25%, ಇನ್ನೊಬ್ಬ ಮಗನಿಗೆ 25%, ಆ ಥರ ಪರ್ಸೆಂಟೇಜ್ ಇಷ್ಟಿಷ್ಟು ಕೊಡ್ತೀವಿ ಆ ಪ್ರಾಪರ್ಟಿ ಶೆಡ್ಯೂಲಲ್ಲಿ ಅಂತ ಹೇಳಬೇಕೆ ಹೊರತು ವ್ಯಾಲ್ಯೂಯೇಷನ್ ಮೌಲ್ಯ ಹೇಳಬಾರ್ದು. ಯಾಕೆಂದರೆ ನೀವು 20 ವರ್ಷ ಹಿಂದೆ ಮಾಡಿಟ್ಟಿರೋ ವಿಲ್ ಆಗಿದ್ರೆ ಅಥವಾ 10 ವರ್ಷ ಹಿಂದೆ ಮಾಡಿಟ್ಟಿರೋ ವಿಲ್ಗೆ ಆ ಥರ ವ್ಯಾಲ್ಯೂಯೇಷನ್ ನೀವು ಬರೆದ್ರೆ, ಆದರೆ ಇವತ್ತು ನೀವು ಸತ್ತೋದ ಮೇಲೆ 10 ವರ್ಷ ಆದಮೇಲೆ ಆ ವ್ಯಾಲ್ಯೂಯೇಷನ್ ಜಾಸ್ತಿ ಆಗಿಬಿಡುತ್ತೆ. ಆಗ ಬದುಕಿದ್ದವ್ರ ಮಧ್ಯೆ ಡಿಸ್ಪ್ಯೂಟ್ಗಳಾಗ್ಬಿಡುತ್ತೆ, ನನಗೆ ಇಷ್ಟು ಬೇಕು, ಈಗ ವ್ಯಾಲ್ಯೂ ಜಾಸ್ತಿ ಆಗಿದೆ ಅಂತ. ಸೊ ಅದಕ್ಕೆ ಮೌಲ್ಯ ವ್ಯಾಲ್ಯೂಯೇಷನ್ ಬರಿಬಾರ್ದು, ಪರ್ಸಂಟೇಜ್ನ ಬರಿಬೋದು. ಪರ್ಸಂಟೇಜ್ ಚೇಂಜ್ ಆಗಲ್ಲ, ವ್ಯಾಲ್ಯೂಯೇಷನ್ ಮೌಲ್ಯ ಪ್ರಾಪರ್ಟಿ ಆಸ್ತಿ ಹೈಕ್ ಆಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಬರಿಬೋದು. ಅದು ಬರಿಬೇಕು ಅಂದರೆ ಒಂದು ಎಕ್ಸ್ಪರ್ಟೈಸ್ ಹ್ಯಾಂಡ್ ಬೇಕು. ಅದು ಯಾರು? ಲಾಯರ್ಸ್. ನಾವುಗಳು ಇಂಥ ವಿಲ್ಗಳನ್ನ ಎಷ್ಟೋ ಬರೆದಿರೋವಂಥದ್ದು, ಈ ಥರ ವಿಲ್ ಚಾಲೆಂಜ್ ಆಗಿ ಕೇಸ್ಗಳಲ್ಲಿ ಮಾಡಿರೋವಂಥದ್ದು ಎಲ್ಲವೂ ನಮ್ಗೆ ಅನುಭವ ಇರುತ್ತೆ. ಸೊ ನೀವೇ ಬರ್ಕೊಳ್ಳೋಂಥ ಅವಕಾಶ ಇದ್ದರೂ ನಮ್ಮ ಕೆಲಸ ನಮ್ಮ ಕೈಲಿ ನೀವು ಮಾಡಿಸ್ಕೊಂಡಾಗ ಅದರಲ್ಲಿ ಲೀಗಲ್ ಟಚ್ ಇರುತ್ತೆ, ಲೀಗಲ್ ಡಿಸ್ಪ್ಯೂಟ್ಸ್ನ ಅವಾಯ್ಡ್ ಮಾಡೋವಂಥದ್ದಾಗುತ್ತೆ. ಈ ವಿಲ್ನ ಸೇಫ್ಟಿಯಾಗಿ ಇಟ್ಕೊಳ್ಳೋವಂಥದ್ದು, ನಿಮ್ಮ ಇಷ್ಟ ಬಂದವ್ರಿಗೆ ನಿಮ್ಮ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿನ ಮಾಡೋವಂಥದ್ದು ಎಲ್ಲವೂ ಈ ಹೊರಗಡೆಯವ್ರಿಗೂ ಬೇರೆಯವ್ರಿಗೂ ಮಾಡೋವಂಥದ್ದು ಈ ವಿಲ್ಲಲ್ಲಿ ಮಾತ್ರ ಸಾಧ್ಯ. ಸೊ ಬೇರೆದೆಲ್ಲ ಆದರೆ ಗಿಫ್ಟ್ ಡೀಡ್ ಆಗ್ಬೋದು ಅಥವಾ ಬೇರೆ ಸೇಲ್ ಡೀಡ್ ಆಗ್ಬೋದು, ಅದೆಲ್ಲ ಲೀಗಲ್ ಹೇರ್ಸ್ಗೆ ಬಂದುಬಿಡುತ್ತೆ. ಆದರೆ ವಿಲ್ಲಲ್ಲಿ ಔಟ್ಸೈಡರ್ಸ್ಗೂ ನೀವು ಮಾಡೋವಂಥ ವಿಲ್ನ ಪ್ರಾಪರ್ಟಿನ ಟ್ರಾನ್ಸ್ಫರ್ ಮಾಡೋವಂಥದ್ದು ಇರುತ್ತೆ. ಸೊ ವಿಲ್ ಮಾಡಬೇಕಾದ್ರೆ ನೀವು ಹುಷಾರಾಗಿದ್ದು ಈ ಎಲಿಮೆಂಟ್ಸ್ ನಾನು ಹೇಳಿದ ಕಂಡೀಷನ್ಸು, ಇದರ ಯೂಸಸ್ಸು ಅಡ್ವಾಂಟೇಜಸ್ಸು ಎಲ್ಲ ಹೇಳಿದ್ದೀನಿ. ಸೊ ವಿಲ್ ಮಾಡಬೇಕಾದ್ರೆ ನೀವು ಎಲ್ಲ ಪ್ರಾಪರ್ಟಿ ಡೀಟೇಲ್ಸ್ನ ತೊಗೊಂಡು ನಿಮ್ಮ ಸಿನಾಪ್ಸಿಸ್ ಹೇಗಿದೆ, ಏನೇನಾಗಿದೆ, ಯಾವ್ಯಾವ ಪ್ರಾಪರ್ಟಿನ ನೀವು ವಿಲ್ ಮಾಡ್ತಾ ಇದ್ದೀರಾ, ಯಾರಿಗೆ ವಿಲ್ ಮಾಡ್ತಾ ಇದ್ದೀರಾ, ಹೇಗೆ ವಿಲ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಬರೆದು ವಿಟ್ನೆಸ್ ಮತ್ತು ನಿಮ್ಮ ಎಲ್ಲದನ್ನು ಸೈನ್ಗಳನ್ನ ಕರೆಕ್ಟಾಗಿ ಹಾಕಿ ವಿಟ್ನೆಸ್ಗಳನ್ನ ಸೈನ್ ಹಾಕಿಸಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿ ಸೇಫ್ಟಿಯಾಗಿ ಇಟ್ಕೊಳ್ಳೋವಂಥದ್ದು. ಲಾಸ್ಟ್ ವಿಲ್ಲೇ ಎಕ್ಸಿಸ್ಟೆನ್ಸ್ ಆಗುವಂಥದ್ದು. ಸೊ ಇದು ಸಂಧ್ಯಾಕಾಲ ಅಂದರೆ ಸಾಯುವ ಕಾಲದಲ್ಲಿ ಬರೆಯುವಂಥದ್ದಲ್ಲ, ಇದು ಸೇಫ್ಟಿಗೆ ಕೊನೆಗೆ ಡಿಸ್ಪ್ಯೂಟ್ಸ್ ಬರದೇ ಇರೋದಕ್ಕೆ ಮಾಡುವಂಥ ಒಂದು ಡಿಕ್ಲರೇಷನ್. ವಿಲ್ ಅನ್ನೋದು ಲೀಗಲ್ ಡಿಕ್ಲರೇಷನ್ ಅನ್ನೋದನ್ನು ಹೇಳ್ತಾ ಇವತ್ತಿನ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಪ್ರೊಬೇಟ್ ಅಂದರೆ ಏನು, ಸಕ್ಸೆಷನ್ ಸರ್ಟಿಫಿಕೇಟ್ ಅಂದರೆ ಏನು, ಈ ವಿಲ್ನ ಇನ್ನು ಯಾವ ಥರ ಅಪ್ಡೇಟ್ಗಳು ಬಂದಿದೆ ಈಗ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಇವಾಗ ಹೇಳಿರೋದು ಬೇಸಿಕ್. ಈ ಬೇಸಿಕ್ನ ಅರ್ಥ ಮಾಡಿಕೊಂಡ್ರೆ ಮುಂದೆ ಹೇಳೋದು ಅರ್ಥ ಆಗುತ್ತೆ. ಸೊ ಹೊಸ ವೀಡಿಯೋದೊಂದಿಗೆ ಹೊಸ ಸಂಚಿಕೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು, ನಮಸ್ಕಾರ.